ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮರೇ, ಬದುಕಿದ್ದಾಗ್ಲೂ ನೀವು ನಮಗೆ ದ್ಯಾವರಾಗೇ ಇದ್ರಿ. ಸತ್ ಮ್ಯಾಗೂ ನಮ್ಮ ಬೆನ್ನಿಂದೆ ಶಕ್ತಿಯಾಗಿ ನಿಂತ್ಕೊಂಡು ಕಾಪಾಡ್ತಾ ಇದ್ದೀರಿ. ತೆಟ್ವಾಗ್ಲೂ ನೀವು ನಮಗೆ ದ್ಯಾವ್ರ ಸ್ವರೂಪನೇ. ಆ ಸಮಯದಾಗ ನೀವು ನನ್ನ ಕೈ ಹಿಡಿದೆ ಹೋಗಿದ್ದಿದ್ರೆ ಇವತ್ತು ಈ ಪುಟ್ಟಕ್ಕ ನಿಮ್ಮ ಮುಂದೆ ನಿಂತು ದೀಪ ಹಚ್ಚಕ್ಕೂ ಇರ್ತಿರ್ಲಿಲ್ಲ. ನಿಮ್ಮ ಋಣನ ನಾನು ಹೆಂಗೆ ತೀರಿಸ್ಲಿ ಅಮ್ಮವ್ರೆ? ನಿಮ್ಮ ಕೊನೆ ಆಸೆ ಹೆಂಗೆ? ಸಚಿನ್ದು ಸುಮಂದು ಮದುವೆ ಆಯಿತು. ಈ ತಾಯಿ ಆಸೆನೂ ಈಡೇರ್ತು. ಸುಮ ಅವಳ ಗಂಡನ ಮನೆಗೆ ಸುಖವಾಗಿದ್ರೆ ಆಟೇ ಸಾಕು. ನನ್ನ ಮನಸ್ಸಿಗೆ ನೆಮ್ಮದಿ ಕೊಡೋಕೆ ಉಳಿದಿರೋಳು ಒಬ್ಳೆ ಸುಮ. ನಿಮ್ಮ ಆಶೀರ್ವಾದದಿಂದ ಅವಳ ಜೀವನ ಸಂದಾಕಿರ್ಲಿ ಅಮ್ಮವ್ರೆ. ನನ್ನ 2 ಹೆಣ್ಮಕ್ಳು, ಅವ್ರ ಸಂಸಾರ ಜೀವನ ಪೂರ್ತಿ ಆಗನೇ ಇಲ್ಲ. ಒಬ್ಳು ಅರ್ಧ ವಯಸ್ಸಿನಾಗೆ ತೀರ್ಕೊಬಿಟ್ಲು, ಇನ್ನೊಬ್ಳು ಗಂಡಿಂದ ದೂರ ಆಗಿ ಚಿಕ್ಕ ವಯಸ್ಸಿನಾಗೆ ವೈರಾಗ್ಯ ತಾಳ್ಕೊಂಬಿಟ್ಲು. ಶಾಸ್ತ್ರಿಗಳು ಹೇಳ್ದಂಗೆ ಶಾಸ್ತ್ರೋಕ್ತವಾಗಿ ನನ್ನ ಮಗಳ ಮದುವೆ ಮಾಡೀವ್ನಿ. ಅವಳ ಸಂಸಾರ ಜೀವನದಾಗೆ ಏನೂ ತೊಂದರೆ ಬರಬಾರ್ದು ಅಮ್ಮವ್ರೆ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಗಂಡನ ಜೊತೆ ಸಂದಾಗಿ ಬಾಳಿ ಬದುಕಲಿ. ಅವ್ರ ಅತ್ತೆ ಮಾವನ ಜೊತೆಯಲ್ಲೇ ಇದ್ದು ಅವ್ರ ಮನೆ ದೀಪ ಬೆಳಗಲಿ. ಯಾವುದೇ ಕಾರಣಕ್ಕೂ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಮ್ಮವ್ರೆ. ಮಾಡಿ ಅವಳ ವಿಷಯ ಮಾತಾಡ್ತಿದ್ರೆ ನನ್ನ ಕಿವಿಗೆ ಅವಳ ದನಿನೇ ಕೇಳ್ತಾ ಐತೆ. ಮದುವೆ ಆಗೋದ್ರೂ ಇನ್ನು ಅವಳ ಗುಂಗು ನನಗೆ ಬಿಟ್ಟಿಲ್ಲ. ಅವ್ವ, ಅವ್ವ, ಸುಮಾ, ಅವ್ವ, ಸುಮಾ, ಇದೇನಬಿ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಏನಾಯ್ತು? ಏನಾಯ್ತು ಅಂತ ನಾನು ಹೇಳ್ತೀನಿ ಪುಟ್ಟಕ್ಕ. ಸುಮಾ ಇನ್ಮೇಲೆ ನಮ್ಮನೇಲಿ ಇರಲ್ಲ. ಇರಲ್ವಾ? ಯಾಕೆ? ಅಯ್ಯಯ್ಯೋ, ಗಾಬರಿ ಆಗ್ಬೇಡಿ.
ಇರಲ್ಲ ಅಂದ್ರೆ ಇನ್ನೊಂದು ತಿಂಗಳು ನಮ್ಮ ಮನೇಲಿ ಇರಲ್ಲ ಅಂತ ಹೇಳಿದ್ದಷ್ಟೆ. ನೀವು ಏನ್ ನೋಡ್ತಿದ್ರು ಅರ್ಥ ಆಗ್ತಿಲ್ಲ ಬೀಗ್ರೆ. ಅಯ್ಯೋ ಸುಮಾ ಬಂದಿದ್ದ ದಿಗಲ್ನಾಗೆ ನಿಮ್ಮನ್ನ ಕೂತ್ಕೊಳ್ಳಿ ಅಂತ ಹೇಳದೆ ಮರ್ತ್ಬಿಟ್ಟೆ. ಕೂತ್ಕೊಳ್ಳಿ. ಇರ್ಲಿ ಇರ್ಲಿ ಪರವಾಗಿಲ್ಲ. ಸಚಿನ್ ಎಲ್ಲಿ ಕಾಣಿಸ್ತಿಲ್ವಲ್ಲ? ಸಚಿನ್ ಮನೇಲೇ ಇದ್ದಾನೆ. ನಾನು ಸುಮನ ಬಿಟ್ಟು ಹೋಗೋಣ ಅಂತ ಬಂದೆ. ಈ ಕೇಸ್ವಪ್ಪ ಏನೋ ಪ್ಲಾನ್ ಮಾಡ್ಕೊಂಬಂದವನಲ್ಲ. ಸಚಿನ್ ಸುಮನ್ ಶಾಂತಿ ಮುಹೂರ್ತಕ್ಕೋಸ್ಕರ ನಮ್ಮ ಗುರುಗಳನ್ನ ಮನೆಗೆ ಕರೆಸಿದ್ದೆ. ಅವರು ಸುಮನ್ ಜಾತಕ ನೋಡಿ ಮದುವೆಯಲ್ಲಿ ಒಂದು ಸಣ್ಣ ದೋಷ ಆಗಿದೆ ಅಂತ ಹೇಳಿದ್ರು. ದೋಸನ ಸರಿಯಾದ ಗಳಿಗೆಗೆ ತಾಳಿ ಕಟ್ಸಿದ್ವಲ್ಲ. ಕೊನೆ ಗಳಿಗೆಯಲ್ಲಿ ತಾಳಿ ಕಟ್ಟೋದಕ್ಕೆ ದೋಷ ಆಗಿದೆ ಅಂತ ಹೇಳಿದ್ರು. ಇನ್ನೊಂದು ತಿಂಗಳು ಗಂಡು ಹೆಣ್ಣಿಗೆ ಶಾಂತಿ ಮುಹೂರ್ತ ಇಲ್ಲ ಅಂತ ಹೇಳಿದ್ರು. ಅಯ್ಯಯ್ಯೋ. ಹೌದವಾ, ದೋಸೆ ಇರೋದ್ರಿಂದ ಗಂಡು ಹೆಣ್ಣು ಒಟ್ಟಿಗೆ ಇರಬಾರ್ದು ಅಂತ ಹೇಳೋರೆ. ಇಬ್ಬರು ಆಸೆ ಪಟ್ಟು ಮದುವೆ ಆಗಿದ್ದಾರೆ. ನಮ್ಮ ಮುದ್ದಿನ ಮಕ್ಕಳು. ಅವ್ರ ಜೀವನ ಚೆನ್ನಾಗಿರೋ ಥರ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಇವನಂತೂ ಸಾಮಾನ್ಯದವನಲ್ಲ. ತಾಳಿ ಕಟ್ಟೋದನ್ನ ತಡಿಯಕ್ಕಾಗ್ಲಿಲ್ಲ ಅಂತ ಗಂಡ ಹೆಂಡತಿ ಒಂದಾಗದನ್ನೇ ತಡಿತಾವನೆ. ಬಾಲಾರೆ ಬುರುಡೆ. ಸುಮಾ ಈಗ ನಮ್ಮ ಸೊಸೆ ಅಲ್ಲ, ಮಗಳು. ಅವಳನ್ನ ಮದುವೆ ಆಗಿದ್ದು ಒಂದೇ ದಿನಕ್ಕೆ ತವ್ರ ಮನೆ ಕರ್ಕೊಂಬಂದು ಬಿಡಕ್ಕೆ ನನಗೂ ಸಂಕಟ ಆಗ್ತದೆ. ಶಾಸ್ತ್ರಿಗಳನ್ನೆಲ್ಲ ಯಾಕೆ ಕೇಳಕ್ ಹೋದ್ರಿ? ಅವ್ರು ಇಲ್ದಿರೋದ್ನೆಲ್ಲ ಹೇಳಿ ತಲೆ ಕೆಡಿಸ್ತಾರೆ. ನಾನು ಕೇಳದೆ ಇದ್ರು ಪುಟ್ಟಕ್ಕ ಅವರಾದ್ರೂ ಕೇಳ್ತಿದ್ರಲ್ವಾ? ಏನೇ ಮಾಡಿದ್ರು ಶಾಸ್ತ್ರ ಬಿಟ್ಟು ಮಾಡೋಕ್ಕಾಗಲ್ಲ. ಏನಂತೀರ ಪುಟ್ಟಕ್ಕ? ಇವ್ರ ಮಾತು ದಿಟನೇ ಅಲ್ವೇ? ಹೀಟೇ ಆಗೈತೆ, ಇನ್ನೊಂದು ತಿಂಗಳು ಕಾಯೋದ್ರಾಗ ಏನೂ ಆಗಕ್ಕಿಲ್ಲ ಅಲ್ವೇ? ಇರ್ಲಿ ಬಿಡಿ. ಶಾಂತಿ ಮುಹೂರ್ತ ಬೇಕಾದ್ರೆ 1 ತಿಂಗಳು ಬಿಟ್ಟೆ ಆಗ್ಬಹುದು. ಸುಮಾ ಅಲ್ಲೇ ಇರ್ಬೋದಿತ್ತಲ್ವಾ? ಹತ್ತಿ ಬೆಂಕಿ ಒಂದೇ ಕಡೆ ಇದ್ರೆ ಗೊತ್ತಿಲ್ಲದೆ ತಪ್ಪಾಗೋದು ಸಹಜ. ಅವ್ರಿಗೇನೋ ವಯಸ್ಸು, ಆದ್ರೆ ನಾಳೆ ಜೀವನ ಹಾಳಾದ್ರೆ ಸಂಕಟ ನಮ್ಗಲ್ವಾ? ಸರಿಯಾಗಿ ಹೇಳಿದ್ರಿ ಸಾಹೇಬ್ರೆ. ಈಗಿನ ಕಾಲದ ಮಕ್ಳಿಗೆ ಆ ಹತ್ರ ಜಾಸ್ತಿ.